Today I'll tell you one interesting story. Do you know why this is interesting? Because this is about life, hope. It says how a bloom of hope can change life, can make a difference in life. ಈ ಸ್ಟೋರಿ ಒಂದು ಚಿಕ್ಕ ಭರವಸೆ ನಮ್ಮ ಜೀವನನ ಹೇಗೆಲ್ಲ ಚೇಂಜ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಜೀವನಕ್ಕೆ ಬೇಕಾದಂಥ ಒಂದು ಪಾಠ, ಭರವಸೆ ಬಗ್ಗೆ, ಹೋಪ್ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂಥದ್ದು. ಲೆಟ್ಸ್ ನಾಟ್ ವೇಟ್ ದೆನ್, ಲೆಟ್ಸ್ ಸ್ಟಾರ್ಟ್. Sue and Johnsy were good friends. They shared a small flat. Sue ಮತ್ತು ಜಾನ್ಸಿ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ, ಒಂದೇ ಫ್ಲ್ಯಾಟಲ್ಲಿ ಇರ್ತಾರೆ. Johnsy was suffering from pneumonia. She would lie in her bed without moving, just gazing out of the window. ಅವಳು ಯಾವಾಗಲೂ ಬೆಡ್ ಮೇಲೆ ಮಲ್ಕೊಂಡು ಕಿಟಕಿಯಿಂದ ಆಚೆ ನೋಡ್ತಾ ಇರ್ತಾಳೆ. Sue was worried about her health. She called for a doctor. Sueಗೆ ಅವಳ ಹೆಲ್ತ್ ಬಗ್ಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್ನ ಕರೀತಾಳೆ. ಡಾಕ್ಟರ್ ವಿಸಿಟೆಡ್ ರೆಗ್ಯುಲರ್ಲಿ ಬಟ್ ಡಿಡ್ಂಟ್ ಸಿ ಎನಿ ಸೈನ್ ಆಫ್ ರಿಕವರಿ. ಡಾಕ್ಟರ್ ರೆಗ್ಯುಲರ್ ಆಗಿ ಬರ್ತಾರೆ, ಆದ್ರೂ ಅವಳು ಯಾವುದೇ ರೀತಿ ರೆಸ್ಪಾಂಡ್ ಮಾಡಲ್ಲ. ಅವಳು ಡಾಕ್ಟರ್ ಡೌಟೆಡ್ ಇಫ್ ಎನಿಥಿಂಗ್ ಬಾದರ್ಡ್ ಹರ್. ಹಿ ಆಸ್ಕ್ಡ್ ದಟ್ ಡೌಟ್ ಟು ಸ್ಯೂ ಆಲ್ಸೋ. ಸ್ಯೂ ಸೆಡ್ ನೋ. ಡಾಕ್ಟರ್ಗೆ ಒಂದು ಡೌಟ್ ಆಗುತ್ತೆ, ಅವಳಿಗೆ ಏನಾದರೂ ಚಿಂತೆ ಕಾಡ್ತಿದ್ಯಾ? ಸ್ಯೂ ಕೇಳ್ತಾರೆ. ಸ್ಯೂ ಹೇಳ್ತಾಳೆ ಇಲ್ಲ ಅಂತ. ಡಾಕ್ಟರ್ ಸೆಡ್ ಶಿ ಹ್ಯಾಸ್ ಮೇಡ್ ಅಪ್ ಹರ್ ಮೈಂಡ್. She has lost her hope and she is ready to die. If she doesn't respond, then medicines will not help her to recover. ಡಾಕ್ಟರ್ ಹೇಳ್ತಾರೆ ಅವಳ ಮೈಂಡ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಆ್ಯಕ್ಚುಲಿ ಅವಳು ಸಾಯ್ತಾಳೆ ಅಂತ. ಅವಳು ಮೆಡಿಸಿನ್ಸ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಮೆಡಿಸಿನ್ಸ್ಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅವಳು ಸಾಯ್ತಾಳೆ. Sue wanted to create interest in her life. She started to speak about clothes, fashion. She brought a drawing board. She started to paint. ಜಾನ್ಸಿಗೆ ಲೈಫಲ್ಲಿ ಇಂಟ್ರೆಸ್ಟ್ ಬರಲಿ ಅಂತ ಕ್ಲೋತ್ಸ್ ಬಗ್ಗೆ, ಫ್ಯಾಷನ್ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಡ್ರಾಯಿಂಗ್ ಬೋರ್ಡ್ ತೊಗೊಂಬಂದು ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ವೆನ್ ಶಿ ವಾಸ್ ಡೂಯಿಂಗ್ ದಸ್, ಜಾನ್ಸಿ ವಿಸ್ಪರ್ಡ್ ಸಮಥಿಂಗ್. ಅವಳು ಇದನ್ನೆಲ್ಲ ಮಾಡ್ಬೇಕಾದ್ರೆ ಜಾನ್ಸಿ ಏನೋ ಹೇಳ್ತಾಳೆ. Sue went near to hear that. She started counting backwards. 12, 11, 10, like this. ಹತ್ರ ಹೋದಾಗ ಜಾನ್ಸಿ ಬ್ಯಾಕ್ವರ್ಡ್ಸ್ ಕೌಂಟ್ ಮಾಡ್ತಾ ಇರ್ತಾಳೆ. 12, 11, 10 ಅಂತ. Sue was anxious. She looked out of the window. There was an ivy creeper. Leaves were falling. Sue ಆತಂಕಕ್ಕೊಳಗಾಗ್ತಾಳೆ. ಕಿಟಕಿಯಿಂದ ಆಚೆ ನೋಡ್ತಾಳೆ. ಒಂದು ಐವಿ ಕ್ರೀಪರ್ ಇರುತ್ತೆ, ಲೀವ್ಸ್ ಇರುತ್ತೆ, ಒಂದೊಂದು ಆಗಿ ಬೀಳ್ತಾ ಇರುತ್ತೆ ಆ ಎಲೆಗಳು. ಶಿ ವಾಸ್ ಕೌಂಟಿಂಗ್ ಇಟ್ ಆ್ಯಕ್ಚುಲಿ. ಸೊ ಜಾನ್ಸಿ ಅದನ್ನೇನು ಮಾಡ್ತಿದ್ದಾಳೆ, ಕೌಂಟ್ ಮಾಡ್ತಾ ಇದ್ದಾಳೆ. Sue asked Johnsy what she was doing. Johnsy whispered, 3 days ago there were almost 100 leaves. There are only 5 left now. ಸ್ಯೂ ಕೇಳ್ತಾಳೆ ಅವಳು ಜಾನ್ಸಿ ಏನು ಮಾಡ್ತಿದ್ದಾಳೆ ಅಂತ. ಜಾನ್ಸಿ ಹೇಳ್ತಾಳೆ 3 ದಿನದ ಮುಂಚೆ ಹತ್ತತ್ರ 100 ಲೀವ್ಸ್ಗಳಿದ್ದು, ಇವಾಗ ಬರೀ 5 ಇದೆ ಅಂತ. ಸ್ಯೂ ನಾರ್ಮಲಿ ಸೆಡ್ ಇಟ್ ಇಸ್ ಆಟಮ್, ಲೀವ್ಸ್ ವಿಲ್ ಫಾಲ್. ಸ್ಯೂ ಹೇಳ್ತಾಳೆ ಇದು ಆಟಮು, ಎಲೆಗಳು ಬಿದ್ದೇ ಬೀಳುತ್ತೆ. ಬಟ್ ಫಾರ್ ದ್ಯಾಟ್ ಜಾನ್ಸಿ ಸೆಡ್ ವೆನ್ ದ ಲಾಸ್ಟ್ ಲೀವ್ ಫಾಲ್ಸ್ ಐ ವಿಲ್ ಡೈ. ಕೊನೆ ಎಲೆ ಬೀಳುತ್ತಲ್ಲ ಅವತ್ತು ನಾನು ಸಾಯ್ತೀನಿ ಅಂತ ಜಾನ್ಸಿ ಹೇಳ್ತಾಳೆ. Sue said, what was that to do with her health? ಆ ಲೀವ್ಸ್ ಬೀಳ್ತಿದ್ರೆ ಅದಕ್ಕೂ ಮತ್ತೆ ಅವಳ ಹೆಲ್ತ್ಗೂ ಏನು ಸಂಬಂಧ ಅಂತ ಕೇಳ್ತಾಳೆ ಅವಳು. Johnsy did not say anything. She kept quiet. Sue went and brought soup. But she didn't want to drink that soup. She was still counting the leaves. ಜಾನ್ಸಿ ಸೂಪ್ ತೊಗೊಂಬರ್ತಾಳೆ, ಬಟ್ ಇವಳಿಗೆ ಕುಡಿಯೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅವಳು ಇನ್ನೂ ಲೀವ್ ಕೌಂಟ್ ಮಾಡ್ತಿದ್ದಾಳೆ. ಲಾಸ್ಟ್ ಲೀವ್ ಬೀಳಬೇಕು, ಅವಳು ಸಾಯಬೇಕು. ಬಟ್ ಸ್ಯೂ ಡಿಂಟ್ ವಾಂಟ್ ಹರ್ ಟು ಡೈ, ಸೊ ಶಿ ಟುಕ್ ಅ ಪ್ರಾಮಿಸ್ ನಾಟ್ ಟು ಲುಕ್ ಔಟ್ ಆಫ್ ದ ವಿಂಡೋ ಅಂಟಿಲ್ ಶೀ ಸೆಡ್. ಅವಳು ಹೇಳೋವರೆಗೂ ವಿಂಡೋ ಆಚೆ ನೋಡಬಾರ್ದು ಅಂತ ಹೇಳಿ ಪ್ರಾಮಿಸ್ ತಗೊಳ್ತಾಳೆ.
Johnsy said Sue to complete her painting soon, so that she could see the last leaf fall. She could die soon. But Sue said her to sleep. ಜಾನ್ಸಿ ಬೇಗ ಪೇಂಟಿಂಗ್ ಮುಗಿಸು, ನಾನು ಲಾಸ್ಟ್ ಲೀಫ್ ಬೀಳೋದನ್ನು ನೋಡಬೇಕು, ನಾನು ಸಾಯೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಸ್ಯೂ ಅದಕ್ಕೆ ಮಲ್ಕೊಳಕ್ಕೆ ಹೇಳ್ತಾಳೆ. ಸ್ಯೂ ವಾಂಟೆಡ್ ಟು ಬ್ರಿಂಗ್ ಬೆಹರ್ಮ್ಯಾನ್ ಅಪ್ ಸೊ ದಟ್ ಶಿ ಕುಡ್ ಪೇಂಟ್ ಅನ್ ಓಲ್ಡ್ ಮೈನರ್. ಓಲ್ಡ್ ಮೈನರ್ನ ಅವಳು ಪೇಂಟ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಬೆಹರ್ಮ್ಯಾನನ್ನು ಮಾಡೆಲ್ ಆಗಿ ಮೇಲಕ್ಕೆ ಕರ್ಕೊಂಡ್ಬರ್ಬೇಕಂತ ಇರ್ತಾಳೆ. ಬೆಹರ್ಮ್ಯಾನ್ ಯಾರು? He was a 60-year-old painter. His dream was to paint a masterpiece. But that had remained a dream. ಬೆಹರ್ಮ್ಯಾನ್ ಅನ್ನೋರು ಪೇಂಟರ್ ಆಗಿರ್ತಾರೆ, 60-year-old ಮ್ಯಾನ್ ಆಗಿರ್ತಾರೆ. ಅವ್ರಿಗೊಂದು ಕನಸಿರುತ್ತೆ, ಒಂದು ಮಾಸ್ಟರ್ ಪೀಸ್ನ ಡ್ರಾ ಮಾಡಬೇಕಂತ. ಬಟ್ ಆ ಕನಸು ಕನಸಾಗೆ ಉಳ್ಕೊಂಡಿರುತ್ತೆ. Sue went to him and said her worries. ಅವಳ ಚಿಂತೆ ಬಗ್ಗೆ ಬೆಹರ್ಮ್ಯಾನ್ಗೆ ಹೇಳಿದಾಗ ಬೆಹರ್ಮ್ಯಾನ್ ಕೋಪಗೊಳ್ತಾರೆ. ಬೆಹರ್ಮ್ಯಾನ್ ಅವಳು ಬೈತಾರೆ ಆ್ಯಕ್ಚುಲಿ, ಮತ್ತು ಅವಳನ್ನು ನೋಡಬೇಕು ಅಂತ ಹೇಳಿ ಮೇಲಕ್ಕೆ ಬರ್ತಾರೆ. ಬೆಹರ್ಮ್ಯಾನ್ ಗಾಟ್ ಆಂಗ್ರಿ ವೆನ್ ಶಿ ಸೆಡ್ ಅಬೌಟ್ ದಿಸ್ ಒನ್ ಆ್ಯಂಡ್ he wanted to see Johnsy. He came up, but she was sleeping at that time. ಮೇಲ್ ಬಂದಾಗ ಅವಳು ಮಲಗಿರ್ತಾಳೆ. There was only one leaf on the creeper. It was raining heavily and an icy cold wind was blowing. ಒಂದೇ ಒಂದು ಲೀಫ್ ಇರುತ್ತೆ, ಜೋರಾಗಿ ಮಳೆ ಬರ್ತಿರುತ್ತೆ, ತಂಗಾಳಿ ಬೀಸ್ತಾ ಇರುತ್ತೆ. ಹೇಗೆ ಕಾಣಿಸ್ತಿರತ್ತಪ್ಪ ಅಂದರೆ ಆ ಲೀಫ್ ಕೂಡ ಬಿದ್ದುಬಿಡುತ್ತೇನೋ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಬೆಹರ್ಮ್ಯಾನ್ didn't say anything. He went back to his room. ಬೆಹರ್ಮ್ಯಾನ್ ಏನೂ ಹೇಳಲ್ಲ, ಸುಮ್ಮನೆ ರೂಮ್ಗೆ ಹೊರಟೋಗ್ತಾರೆ. Next morning, Johnsy woke up. She asked Sue to draw the curtains. Sue was nervous. She drew back the curtains very reluctantly, hesitantly. Johnsy next morning ಎದ್ದೇಳ್ತಾಳೆ, ಕರ್ಟನ್ ತೆಗಿ ಅಂತ ಹೇಳ್ತಾಳೆ. ಯಾಕೆ? ಆ ಲೀಫ್ ನೋಡಬೇಕು. ಸ್ಯೂಗೆ ಭಯ, ಆದರೂ ತೆಗಿತಾಳೆ. Oh, Sue exclaimed as she looked at the vine creeper. Look, there is one leaf. ಕರ್ಟನ್ ತೆಗೆದಾಗ ಅಲ್ಲಿ ಕ್ರೀಪರಲ್ಲಿ ಇನ್ನೂ ಒಂದು ಲೀಫ್ ಇರುತ್ತೆ. ಸ್ಯೂಗೆ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ನೋಡೋ ಅಲ್ಲಿ ಇನ್ನೂ ಒಂದು ಲೀಫ್ ಇದೆ ಅಂತ ಹೇಳ್ತಾಳೆ. That remaining leaf, it was quite green and healthy in spite of the storm and fierce winds. ಅಷ್ಟು ಜೋರಾಗಿ ಗಾಳಿ ಬೀಸಿದ್ರು ಕೂಡ ಅದು ಗ್ರೀನ್ ಆಗಿ ಹೆಲ್ದಿಯಾಗಿ ಕಾಣಿಸ್ತಾ ಇರತ್ತೆ. Johnsy said, she heard the wind last night. She thought it would have fallen. ಜೋರಾಗಿ ಗಾಳಿ ಬೀಸೋದನ್ನು ಕೇಳಿಸ್ಕೊಂಡೆ, ಅದು ಬಿದ್ದೋಗಿರುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಅಂತ ಅವಳು ಹೇಳ್ತಾಳೆ. Actually, she was waiting to die. Sue ಹೇಳ್ತಾಳೆ, you won't die, she said energetically. ಸರಿ ಖುಷಿಯಾಗಿ ಹೇಳ್ತಾಳೆ, ನೀನು ಸಾಯಲ್ಲ ನೀನು ಅಂತ. ನೀನು ಸತ್ರೆ ನನ್ನ ಕತೆ ಏನು ಅಂತಲೂ ಕೇಳ್ತಾಳೆ ಅವಳು. ವಾಟ್ ವುಡ್ ಹ್ಯಾಪನ್ ಟು ಮೀ ಇಫ್ ಯು ಡೈ ಅಂತ ಕೇಳ್ತಾಳೆ. Johnsy smiled weakly and closed her eyes, and every hour she was looking out of the window to see that last leaf fall. ಜಾನ್ಸಿ ನಗ್ತಾಳೆ ಮತ್ತು ಪ್ರತಿ ಅವರ್ ಕೂಡ ಆಚೆ ನೋಡ್ತಾ ಇರ್ತಾಳೆ, ಬೀಳುತ್ತೆ 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 ಅಂತ. ಬಟ್ ಅದು ಬೀಳೋದೇ ಇಲ್ಲ. It didn't fall. Then she understood her mistake. She was bad. She didn't respond to any medicines. She didn't understand the care that Sue was taking. So, she confessed in front of her. She realized her mistake. ಅವಳು ಹೇಳ್ತಾಳೆ, ಅವಳೊಬ್ಳು ಬ್ಯಾಡ್ ಗರ್ಲ್ ಆಗಿದ್ಲು. ಆ್ಯಕ್ಚುಲಿ ಯಾವುದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಸ್ಯೂ ಕೇರ್ ಮಾಡ್ತಿದ್ದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಮೆಡಿಸಿನ್ಗೆ ರೆಸ್ಪಾಂಡ್ ಮಾಡಲಿಲ್ಲ, ಅವಳು ಎಷ್ಟು ತಪ್ಪು ಮಾಡಿದ್ಲಲ್ವಾ ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ. ಸ್ಯೂ ಖುಷಿಯಾಗತ್ತೆ. ಸ್ಯೂ ಹಗ್ಡ್ ಜಾನ್ಸಿ. ಸ್ಯೂ ತುಂಬ ಖುಷಿಯಾಗಿ ಅವಳನ್ನ ಹಗ್ ಮಾಡ್ಕೊಳ್ತಾಳೆ. ಅದಾದಮೇಲೆ ಸೂಪ್ ಕೊಡ್ತಾಳೆ, ಮಿರರ್ ಕೊಡ್ತಾಳೆ. ಜಾನ್ಸಿ ಅವಳ ಹೇರ್ನ ಕೂಮ್ ಮಾಡಿಕೊಂಡು ನಗ್ತಾಳೆ. ಸೊ ಶಿ ಗೇವ್ ಹರ್ ಲಾಟ್ಸ್ ಆಫ್ ಹಾಟ್ ಸೂಪ್, a mirror. Johnsy combed her hair and smiled brightly. After that, doctor came and said she would recover.
ಡಾಕ್ಟರ್ ಬಂದು ಹೇಳ್ತಾರೆ, ಅವಳು ರಿಕವರ್ ಆಗ್ತಾಳೆ. ಡಾಕ್ಟರ್ ವಾಂಟೆಡ್ ಟು ಗೋ ಡೌನ್ ಸ್ಟೇರ್ಸ್. He wanted to see Behrman because he was also suffering from pneumonia. There was no hope for him. ಡಾಕ್ಟರ್ ಕೆಳಗಡೆ ಹೋಗಿ ಬೆಹರ್ಮ್ಯಾನ್ನ ಟ್ರೀಟ್ ಮಾಡಬೇಕಂತಿರ್ತಾರೆ. ಬೆಹರ್ಮ್ಯಾನ್ಗೂ ಕೂಡ ನ್ಯೂಮೋನಿಯಾ ಇರುತ್ತೆ ಮತ್ತು ಅವ್ರಿಗೆ ಯಾವುದೇ ಹೋಪ್ ಕೂಡ ಇರೋದಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ Sue came and sat next to Johnsy and said Behrman has died. Sue next morning Johnsy ಪಕ್ಕ ಬಂದು ಬೆಹರ್ಮ್ಯಾನ್ ಇನ್ನು ಉಳಿದಿಲ್ಲ ಅಂತ ಹೇಳ್ತಾರೆ. He died of pneumonia. He was not feeling well for 2 days. His clothes and shoes were wet. He was shivering. He had been out in that stormy night. They found a ladder and lantern still lighted lying near his bed. There were also some brushes, green and yellow paints on the floor near the ladder. Did you understand something here? ಬೆಹರ್ಮಾನ್ಗೆ 2 ದಿನದಿಂದ ಹುಷಾರಿರಲ್ಲ. ಅವರು ಬಟ್ಟೆ ಶೂಗಳೆಲ್ಲ ಒದ್ದೆ ಆಗಿರುತ್ತೆ, ನಡುಕ್ತಾ ಇರ್ತಾರೆ. ಆ ಸ್ಟಾಮಿ ನೈಟಲ್ಲೇ ಆಚೆ ಹೋಗಿರ್ತಾರೆ. ಆ್ಯಕ್ಚುಲಿ ಜೋರಾಗಿ ಗಾಳಿ ಬೀಸ್ತಿರುತ್ತಲ್ಲ, ಆ ಗಾಳಿ ಮಧ್ಯೆ ಆಚೆ ಹೋಗಿರ್ತಾರೆ. ಅಲ್ಲೊಂದು ಏಣಿ ಇರುತ್ತೆ, ಅಂದರೆ ಲ್ಯಾಡರ್ ಇರುತ್ತೆ, ಲ್ಯಾಂಟರ್ನ್ ಇರುತ್ತೆ, ಬ್ರಷಸ್ ಇರುತ್ತೆ, ಗ್ರೀನ್ ಮತ್ತು ಯೆಲ್ಲೋ ಕಲರ್ ಪೇಂಟ್ಗಳು ಫ್ಲೋರ್ ಮೇಲೆ ಲ್ಯಾಡರ್ ಹತ್ರ ಇರುತ್ತೆ. ಹಾಗಾದರೆ ಏನಾಗಿದೆ ಅಲ್ಲಿ? ಬೆಹರ್ಮ್ಯಾನ್ ಪೇಂಟೆಡ್ ದಟ್ ಲಾಸ್ಟ್ ಲೀಫ್ ವೆನ್ ದ ಲಾಸ್ಟ್ ಲೀಫ್ ಫೆಲ್ ಡೌನ್. ನಿಜವಾದ ಎಲೆ ಬಿದ್ದಾಗ ಅದೇ ಜಾಗದಲ್ಲಿ ನಿಜವಾದ ಎಲೆ ಥರ ಒಂದು ಪೇಂಟಿಂಗ್ ಮಾಡಿದ್ದಾರೆ ಇವರು. ಜಾನ್ಸಿ ಫೆಲ್ಟ್ ಇಟ್ ವಾಸ್ ಅ ರಿಯಲ್ ಲೀಫ್ ಆ್ಯಂಡ್ ಶಿ ರಿಕವರ್ಡ್. ಅದರ ನಿಜವಾದ ಲೀಫ್ ಅಂದ್ಕೊಂಡವಳು ಬದುಕ್ತಾಳೆ. ಜೀವನದಲ್ಲಿ ಭರವಸೆನೇ ಕಳ್ಕೊಂಡಿದ್ದಂತಹ ಜಾನ್ಸಿ ಬರೀ ಆ ಒಂದು ಲೀಫ್ನ ನೋಡಿದ ತಕ್ಷಣ ರಿಕವರ್ ಆಗ್ತಾಳೆ. ಸೊ ಬೆಹರ್ಮ್ಯಾನ್ ಯಾವ ಮಾಸ್ಟರ್ ಪೀಸ್ನ ಪೇಂಟ್ ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಆ ಡ್ರೀಮ್ ಇವತ್ತು ನಿಜವಾಗುತ್ತೆ. ಯಾಕೆ ಅಂದರೆ ಅವರು ಪೇಂಟ್ ಮಾಡಿದಂತಹ ಒಂದು ಲೀಫ್ ಅವಳಿಗೆ ಜೀವನ ಕೊಡುತ್ತೆ. ಜೀವನದಲ್ಲಿ ಯಾವತ್ತೂ ಭರವಸೆ ಕಳ್ಕೋಬಾರ್ದು. ಭರವಸೆ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಡೆತ್ ಬೆಡ್ಡಲ್ಲಿದ್ದಂತಹ ಜಾನ್ಸಿ ರಿಕವರ್ ಆಗ್ತಾಳೆ ಅಂದರೆ ಅದೇ ಭರವಸೆ ಸಾಧನೆಯ ಕಡೆ ನಮಗೆ ಚಲಿಸೋದಕ್ಕೆ ಪ್ರೋತ್ಸಾಹ ಕೊಡಲ್ವಾ? ಸೊ ಡೋಂಟ್ ಲೂಸ್ ಯೋರ್ ಹೋಪ್, ನೆವರ್ ಗಿವ್ ಅಪ್ ಇನ್ ಯೋರ್ ಲೈಫ್.